ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಮೇ 14th ಮದರ್ಸ್ ಡೇ ಈ ವರ್ಷ. ಸೊ ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ಸೊ ಮದರ್ಸ್ ಡೇ ಪ್ರಯುಕ್ತ ಇವತ್ತು ಎಲ್ಲರಿಗೂ ಪ್ರೈಮಾರ್ಡಿಯಲ್ ಮದರ್ ಆಫ್ ಆಲ್ ಮದರ್, ಡಿವೈನ್ ಗಾಡೆಸ್ ಶಕ್ತಿಯಿಂದ ಇವತ್ತು ಮೆಸೇಜಸ್ ತರೋಣ. ಏನು ಸಂದೇಶ ಇದೆ, ಏನು ಮಾರ್ಗದರ್ಶನ ಇದೆ, ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇವತ್ತು ಮದರ್ಸ್ ಡೇ ದಿನ ನಮಗೋಸ್ಕರ, ಅದೆಲ್ಲ ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಸೊ ಶುರು ಮಾಡೋಣ. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಿಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಟೆಂಪಲ್ ಆಫ್ ಅರ್ತ್, ಟೆಂಪಲ್ ಆಫ್ ಅರ್ತ್. ಸೊ ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಟೆಂಪಲ್ ಆಫ್ ಏರ್. ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ? ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ? ಟೆಂಪಲ್ ಆಫ್ ಅರ್ತ್ ನಿಮ್ಮ ಗಮನನ ಸೆಳೀತಾ ಇದೆಯಾ, ಇಲ್ಲ ಟೆಂಪಲ್ ಆಫ್ ಏರಾ? ಯಾವುದನ್ನು ಆಯ್ಕೆ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಸಂದೇಶಗಳು, ಮಾರ್ಗದರ್ಶನ, ಗೈಡೆನ್ಸ್, ಎನಿ ಲವಿಂಗ್ ಮೆಸೇಜಸ್ ಫ್ರಮ್ ಪ್ರೈಮಾರ್ಡಿಯಲ್ ಬ್ಯೂಟಿಫುಲ್ ಮದರ್ ಶಕ್ತಿ. ಓಕೆ, ಶುರು ಮಾಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಟೆಂಪಲ್ ಆಫ್ ಅರ್ತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡಿ ಟೈಮ್ ಸ್ಟ್ಯಾಂಪ್ಸ್ ಬಂದು 1, 2, 3. ಲೈಕ್ ಮದರ್ ಶಕ್ತಿ, ದ ಗಾಡ್ ಇಸ್ ಬ್ಯೂಟಿಫುಲ್ ಪ್ರೈಮಾರ್ಡಿಯಲ್ ಮದರ್ ಬಂದು ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ. 1, 2, 3. ನೀವು ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಮಾಡಬೇಕು ಜೀವನದಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಏನು ಮುಖ್ಯ ಅದನ್ನು ಕಲಿತಾ ಇದ್ದೀರಾ, ಏನು ಬೇಕು ಅದನ್ನು ಪಡ್ಕೊಳ್ಳೋದು ಪ್ರಯತ್ನ ಪಡ್ತಾ ಇದ್ದೀರಾ, ಏನು ಬೇಕು ಬೇಡ ಅದ್ರ ಬಗ್ಗೆ ಅರಿವು ಮೂಡ್ತಾ ಇದೆ ನಿಮಗೆ. ಸೊ ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ, ಎಸ್ಪೆಷಲಿ ಇದು ಟೆಂಪಲ್ ಆಫ್ ಅರ್ತ್ ಆಗಿರೋದ್ರಿಂದ ಯು ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್. ಏನೋ ಮ್ಯಾನಿಫೆಸ್ಟ್ ಮಾಡಬೇಕು, ಈ ಭೂಮಿ ಮೇಲೆ ಏನಾದರೂ ಕ್ರಿಯೇಟ್ ಮಾಡಬೇಕು, ಏನಾದರೂ ಲಾಂಗ್ ಲಾಸ್ಟಿಂಗ್ ಆಗಿರೋದು ಏನಾದರೂ ಕ್ರಿಯೇಟ್ ಮಾಡಬೇಕು. ಇಲ್ಲ ಬಿಸ್ನೆಸ್ ಇರ್ಬೋದು, ಇಲ್ಲ ಕರಿಯರ್ ಇರ್ಬೋದು, ಇಲ್ಲ ಹೆಲ್ದಿ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ನಿಮಗೆ ಜ್ಞಾನ ಇರ್ಬೋದು. ಏನನ್ನು ನೀವು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಕೈಲಿ ಖಂಡಿತ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಟೆಂಪಲ್ ಆಫ್ ಅರ್ತ್ ರೆಪ್ರೆಸೆಂಟ್ಸ್ ಆರ್ ಅರ್ಥ್ಲಿ ಅಚೀವ್ಮೆಂಟ್ಸ್. ಈ ಅರ್ಥಲ್ಲಿ ನಾವು ಏನು ಅಚೀವ್ ಮಾಡೋಕ್ಕೆ ಬಂದಿದ್ದೀವಿ ಅದು ನಿಮ್ಮ ಕೈಲಿ ಅಚೀವ್ ಮಾಡೋಕ್ಕೆ ಸಾಧ್ಯ. ನಿಮಗೆ ಅಷ್ಟು ಕೆಪಾಸಿಟಿ ಇದೆ, ನಿಮಗೆ ಅಷ್ಟೊಂದು ಪವರ್ ಇದೆ, ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದೆ, ನಿಮ್ಮಲ್ಲಿ ಚಾರ್ಮ್ ಇದೆ. ಏನು ಬೇಕು ಇದನ್ನು ನೀವು ಪಡೆಯೋದಕ್ಕೆ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅದು ನಿಮ್ಮ ಕೈಲಿ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತು ದಿಸ್ ಗಾಡೆಸ್, ಈ ಗಾಡೆಸ್ದು ಪ್ರೀಸ್ಟಸ್ ಬಂದು 2 ಕೈನೂ ಈ ಫ್ಲವರ್ ಮೇಲೆ ಮತ್ತು ಇಲ್ಲಿ 4 ಕ್ಯಾಂಡಲ್ಸ್ ಹಚ್ಚಿಟ್ಟು ಈ ಫ್ಲವರ್ ಮೇಲೆ ಅವ್ರ ಎನರ್ಜಿನ ಕಳಿಸ್ತಾ ಇದ್ದಾರೆ. ಸೊ ನಿಮ್ಮ ಎನರ್ಜಿ ಬಂದು ಪ್ಯೂರಿಫೈ ಆಗ್ತಾ ಇದೆ. ನಿಮ್ಮಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಒಳಗಡೆ ಇರೋ ಆ ಶಕ್ತಿ ಇಸ್ ಮದರ್ ಶಕ್ತಿ. ನಿಮ್ಮ ಒಳಗಡೆ ಹರಿತಾ ಇರೋದು ಆ ತಾಯಿ, ಆ ಗಾಡೆಸ್ ಎನರ್ಜಿ. ಸೊ ಅದನ್ನು ನಂಬಿಕೆ ಇಡಿ. ನಿಮ್ಮ ಒಳಗಡೆ ಹರಿತಾ ಇರೋ ಆ ಶಕ್ತಿ ಮೇಲೆ ನಂಬಿಕೆ ಇಡಿ. ನಿಮ್ಮ ಥ್ರೂ ಶಕ್ತಿ ಈ ಅಚೀವ್ಮೆಂಟ್ಸ್ನೆಲ್ಲ ಮಾಡ್ತಾ ಇರೋದು, ನಿಮ್ಮ ಥ್ರೂ ಈ ಕೆಲಸ ಎಲ್ಲ ಇದನ್ನು ಏನನ್ನು ತರಬೇಕು ಅಂದ್ಕೊಂಡಿದ್ದೀರ ಭೂಮಿ ಮೇಲೆ ತರೋ ಒಂದು ಸಹಾಯ ಮಾಡ್ತಾ ಇರೋದು ಮದರ್ ಗಾಡೆಸ್, ಪ್ರೈಮಾರ್ಡಿಯಲ್ ಮದರ್ ಶಕ್ತಿ. ಸೊ ಡೆಫಿನೆಟ್ಲಿ ನಿಮ್ಮ ಕೈಯಲ್ಲಿ ನೀವು ರೇಖಿ ಹೀಲರ್ ಇರ್ಬೋದು, ಇಲ್ಲ ಹೀಲರ್ಸ್ ಇನ್ ಜನರಲ್ ಇರ್ಬೋದು, ಇಲ್ಲ ಏಂಜಲಿಕ್ ಹೀಲಿಂಗ್ ಮಾಡ್ಬೋದು. ಬಟ್ ನಿಮ್ಮ ಕೈಯಲ್ಲಿ ಏನೋ ಒಂದು ಶಕ್ತಿ ಇದೆ, ನಿಮ್ಮ ಒಳಗಡೆ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿನ ನೀವು ತಿಳ್ಕೊಳ್ತಾ ಇದ್ದೀರಾ, ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಸಮಯ ಇದು. ಖಂಡಿತ ಆ ಪವರ್ನ, ಆ ಶಕ್ತಿನ, ಆ ಎನರ್ಜಿನ, ಆ ಇನ್ಸ್ಪಿರೇಷನನ್ನ, ಆ ಮೋಟಿವೇಶನನ್ನ ಯೂಸ್ ಮಾಡಿಕೊಂಡು ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಈ ಭೂಮಿ ಮೇಲೆ ಏನು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಕ್ರಿಯೇಷನ್ನು ವ್ಯಾಲ್ಯೂಯಬಲ್, ನಿಮ್ಮ ಕ್ರಿಯೇಷನ್ನು ತುಂಬ ಅತ್ಯಮೂಲ್ಯ, ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಅದನ್ನು ಕ್ರಿಯೇಟ್ ಮಾಡಿ. ನೀವು ಈ ಭೂಮಿ ಮೇಲೆ ಬಂದಿರೋದೇ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಆ ಶಕ್ತಿ ಒಳಗಡೆ ಅಷ್ಟು ಫೋರ್ಸ್ಫುಲ್ಲಾಗಿ ಹರಿತಾ ಇದೆ. ಎಲ್ಲರೂ ಅದನ್ನು ರೆಕಗ್ನೈಸ್ ಮಾಡಲ್ಲ, ಬಟ್ ನೀವು ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ರೆ ಏನಿದು, ಏನಕ್ಕೆ ನನಗೆ ಇದ್ರ ಮೇಲೆ ಆಸಕ್ತಿ ಇದೆ, ಇದನ್ನು ಬೇಕೇ ಬೇಕು, ಇದನ್ನು ಪಡಿಲೇಬೇಕು, ಇದನ್ನು ನಾಟ್ ಇನ್ ಅ ಈಗೋಯಿಸ್ಟಿಕ್ ವೇ, ಲೈಕ್ ಇದನ್ನು ಪಡಿಬೇಕು, ಪವರ್ ತೊಗೊಳ್ಬೇಕು, ಬೇರೆಯವ್ರನ್ನ ಡಾಮಿನೇಟ್ ಮಾಡಬೇಕಂತಲ್ಲ. ನಿಮ್ಮ ಒಳಗಡೆ ಇರೋ ಶಕ್ತಿನ, ನಿಮ್ಮ ಪವರ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿರೋ, ನಿಮ್ಮ ಆತ್ಮದಲ್ಲಿರೋ ಪವರ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಬೇರೆಯವ್ರನ್ನ ಡಾಮಿನೇಟ್ ಮಾಡೋದಕ್ಕಲ್ಲ. ನಿಮಗೆ ಈ ಎನರ್ಜಿ ರಿಯಲೈಸ್ ಆಗೋದಕ್ಕೆ ಅವಕಾಶ ಕೊಟ್ಟಿರೋದು ಬಿಕಾಸ್ ನಿಮ್ಮ ಮನಸ್ಸು ಬಂದು ಅಷ್ಟು ಒಳ್ಳೆ ಮನಸ್ಸು ನಿಮ್ಮದು. ಯು ಆರ್ ವೆರಿ ಇನ್ನಸೆಂಟ್, ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಹಾಗಾಗಿ ನಿಮಗೆ ಈ ಎನರ್ಜಿ ಇರ್ಬೋದು, ಇಲ್ಲ ನಿಮ್ಮ ಒಳಗಡೆ ಇರೋ ಈ ಒಂದು ಇಂಟ್ರೆಸ್ಟ್ ಇರ್ಬೋದು, ಏನೇ ಬರ್ತಾ ಇರೋದು ನಿಮಗೆ, ಬಿಕಾಸ್ ಯು ಆರ್
ಅ ಪ್ಯೂರ್ ಸೋಲ್. ಸೊ ಇದನ್ನು ನೀವು ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಾ ಇಲ್ಲ, ನೀವು ಎಲ್ಲರಿಗೂ ಸಹಾಯ ಆಗಬೇಕಂತ ಮಾಡ್ತಿರ್ಬೋದು, ಇಲ್ಲ ನೀವು ಮಾಡ್ತಾ ಇರೋ ಮ್ಯಾನಿಫೆಸ್ಟಿಂದ ಇಲ್ಲ ಹಣ ಬರ್ಬೋದು, ಅಬಂಡೆನ್ಸ್ ಬರ್ಬೋದು, ಅದನ್ನು ಬೇರೆಯವ್ರಿಗೋಸ್ಕರನೂ ಉಪಯೋಗಿಸ್ತೀನಿ, ಲೋಕ ಕಲ್ಯಾಣಕ್ಕೂ ಉಪಯೋಗಿಸ್ತೀನಿ, ಚಾರಿಟಿಗೆ ಉಪಯೋಗಿಸ್ತೀನಿ, ಇಲ್ಲ ಮಕ್ಕಳ ಎಜುಕೇಷನ್ಗೆ ಉಪಯೋಗಿಸ್ತೀನಿ. ಸೊ ನಿಮ್ಮ ಆ ಹಿಂದ್ಗಡೆ ಇರೋ ಆ ಇಂಟೆನ್ಷನ್ನು ಪ್ಯೂರ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಥ್ರೂ ಶಕ್ತಿ ಈಸ್ ವರ್ಕಿಂಗ್, ಮದರ್ ಶಕ್ತಿ ಈಸ್ ವರ್ಕಿಂಗ್ ವಿತ್ ಯು. ನಿಮ್ಮ ಒಳಗಡೆ ಆ ಮೋಟಿವೇಶನ್, ಇನ್ಸ್ಪಿರೇಷನ್ ಇದೆಲ್ಲ ಶಕ್ತಿ ಎನರ್ಜಿ ಒಳಗಡೆ ನಾವು ಬರ್ತಾ ಇರೋ ಆ ಭಾವನೆಗಳಿರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಡಿಸೈರ್ಸ್ ಇರ್ಬೋದು, ಡ್ರೀಮ್ ಇರ್ಬೋದು, ಅದನ್ನು ಅಚೀವ್ ಮಾಡೋಕ್ಕೆ ಪ್ರೋತ್ಸಾಹ ಬರ್ತಾ ಇರೋದು ದಟ್ ಈಸ್ ಶಕ್ತಿ ಎನರ್ಜಿ. ಸೊ ಶಿ ಈಸ್ ವರ್ಕಿಂಗ್ ವೆರಿ ಕ್ಲೋಸ್ಲಿ ವಿತ್ ಯು. ನೀವು ಅರ್ಥ ಮೇಲೆ ಡೆಫಿನೆಟ್ ಆಗಿ ಏನೋ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋಕ್ಕೆ ಬಂದಿದ್ದೀರಾ, ಲೆಗಸಿ ಬಿಡೋದಕ್ಕೆ ಬಂದಿದ್ದೀರಾ. ನೀವು ಮಾಡೋ ಕ್ರಿಯೇಷನಿಂದ ತುಂಬ ಜನಕ್ಕೆ ಸಹಾಯ ಆಗಬೇಕು ಅಂತ ನೀವು ಈ ಕ್ರಿಯೇಷನ್ ಮೇಲೆ ನೀವು ಇಂಟ್ರೆಸ್ಟ್ ಕೊಟ್ಟಿರ್ಬೋದು, ಫೋಕಸ್ ಮಾಡ್ತಿರ್ಬೋದು, ಇಲ್ಲ ಏನಾದರೂ ಕ್ರಿಯೇಟ್ ಮಾಡಬೇಕು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಸುತ್ತಮುತ್ತ ಜನರಿಗೋಸ್ಕರ ಅಂತ ಅಂದ್ಕೊಳ್ತಿರ್ಬೋದು. ಇದಿನ್ನ ಬಿಗಿನಿಂಗು, ಇನ್ನು ನೀವು ತುಂಬ ದೂರ ಹೋಗೋದಿದೆ, ಇನ್ನು ತುಂಬ ಕೆಲಸ ಮಾಡೋದಿದೆ, ತುಂಬ ಜನಕ್ಕೆ ಸಹಾಯ ಮಾಡೋದಿದೆ, ಇನ್ನು ದೇರ್ ಇಸ್ ಅ ಲಾಡ್ ಆಫ್ ವರ್ಕ್ ಟು ಡೂ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನಗೆ ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ, ದೇರ್ ಇಸ್ ನೋ ಫುಲ್ ಸ್ಟಾಪ್, ದೇರ್ ಇಸ್ ನೋ ಕಾಮಾ. ಬರೀ ಟು ಟೇಕ್ ಅ ಬ್ರೆತ್, ನಾನು ಒಂದೊಂದು ಸೆಕೆಂಡು ಬ್ರೆತ್ ತೊಗೊಂಡು ಆ್ಯಂಡ್ ಇಟ್ ಈಸ್ ಕಮಿಂಗ್ ಲೈಕ್ ದಿಸ್ ಇಸ್ ಶಕ್ತಿ ಎನರ್ಜಿ. ಇಟ್ ಫ್ಲೋಸ್ ಆ ಎನರ್ಜಿಗೆ ನೀವು ಟ್ಯಾಪ್ ಮಾಡಿದ್ರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಟ್ ಜಸ್ಟ್ ಫ್ಲೋಸ್ ಈಸಿಲಿ. ಲೈಫಲ್ಲೂ ಅಷ್ಟೇ, ಯು ಗೋ ವಿತ್ ದ ಫ್ಲೋ. ಯಾವಾಗ ನೀವು ಈ ಥರ ಗಾಡೆಸ್ ಎನರ್ಜಿ ಜೊತೆ ಇಲ್ಲ ನಿಮ್ಮ ಒಂದು ಇಂಟೆನ್ಷನ್ ಬಂದು ಹೈ ವೈಬ್ರೇಷನಲ್ ಇದ್ದಾಗ, ಮತ್ತು ನಿಮ್ಮ ಇಂಟೆನ್ಷನ್ ಬಂದು ಪ್ಯೂರ್ ಆಗಿದ್ದಾಗ, ಇನ್ನಸೆಂಟ್ ಆಗಿದ್ದಾಗ, ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಇದ್ದಾಗ, ಇಟ್ ಬಿಕಮ್ಸ್ ವೆರಿ ಈಸಿ, ಇಟ್ ಬಿಕಮ್ಸ್ ವೆರಿ ನ್ಯಾಚುರಲ್. ನಿಮಗೆ ಇದು ನನ್ನ ಕೈಲಿ ಸಾಧ್ಯ, ಇದು ಹಾಗೇ ಆಗತ್ತೆ ಅಂತ ಎಷ್ಟೇ ಡೌಟ್ಸ್ ಇದ್ರೂ, ಎಷ್ಟೇ ಏಳು ಬೀಳುಗಳಿದ್ರೂ ನೀವು ಅದನ್ನು ಫಾಲೋ ಮಾಡೋದಕ್ಕೆ ರೆಡಿ ಆಗ್ತೀರಾ. ಅದನ್ನು ಐ ವಿಲ್ ಡೂ ಸಮಥಿಂಗ್ ಟು ಅಚೀವ್ ದಟ್ ಅಂತ ರೆಡಿ ಆಗ್ತೀರಾ. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಶಕ್ತಿ ಎನರ್ಜಿ ಗ್ರೂಪ್ ನಂಬರ್ 1. ನಿಮ್ಮ ಥ್ರೂ ಈ ಕ್ರಿಯೇಷನನ್ನು ಭೂಮಿ ಮೇಲೆ ತರಬೇಕು ಅಂತ ಹೇಳಿ ಈ ಶಕ್ತಿ ಎನರ್ಜಿ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿ ಇವಾಗ ನಿಮ್ಮ ಥ್ರೂ ವರ್ಕ್ ಮಾಡ್ತಾ ಇದ್ದಾರೆ. ಟು ಕ್ರಿಯೇಟ್ ಸಮಥಿಂಗ್ ವೆರಿ ಬ್ಯೂಟಿಫುಲ್. ಆ ಒಂದು ಕ್ರಿಯೇಷನ್ ಬರೀ ನಿಮ್ಗಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಸುತ್ತಮುತ್ತ ಜನರಿಗೂ ಉಪಯೋಗ ಆಗುವಂಥ ಒಂದು ಏನೋ ಒಂದು ಕ್ರಿಯೇಷನನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನಿಮಗಿನ್ನೂ ಅದೇನಂತ ಅರ್ಥ ಆಗಿಲ್ಲ, ಇಲ್ಲ ಆ ಥರ ನಾನು ಏನು ಮಾಡ್ತಿಲ್ಲ ಅಂತ ಅಂದರೆ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು, ನಿಮ್ಮ ಶಕ್ತಿನ ನೀವು ರೇಸ್ ಮಾಡ್ತಾ ಇದ್ದೀರಲ್ಲ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸಣ್ಣದಲ್ಲ, ಯಾವ ಅಚೀವ್ಮೆಂಟು ಸಣ್ಣದು ದೊಡ್ಡದು, ನೀವು ಡಯಾಸ್ ಮೇಲೆ ನಿಂತ್ಕೊಂಡು ನಿಮ್ಮ ಮೇಲೆ ಸ್ಪಾಟ್ಲೈಟ್ ಬಿದ್ರೇ ನಿಮ್ಮ ಅಚೀವ್ಮೆಂಟ್ ಅಂತ ಅಲ್ಲ. ಜಸ್ಟ್ ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ಎನರ್ಜಿನ, ವೈಬ್ರೇಷನನ್ನು ರೇಸ್ ಮಾಡಿದಾಗ ಇಡೀ ಮನೆ ವಾತಾವರಣ ಬದಲಾಗ್ತಾ ಹೋಗುತ್ತೆ. ಸೊ ಯು ಆರ್ ಡೂಯಿಂಗ್ ದ್ಯಾಟ್. ಸೊ ನಿಮ್ಮ ಎನರ್ಜಿ ಇಂಪ್ರೂವ್ ಆಗ್ತಾ ಇದೆ, ಹೈ ವೈಬ್ರೇಷನ್ ಆಗ್ತಾ ಇದೆ. ಲೆಟ್ ಮಿ ಬ್ರೀದ್. Group number 1, like Mother Shakti is like flowing. She is on high energy, electric, high voltage energy. ಇದು absolutely wonderful. ಸೊ ಮದರ್ ಶಕ್ತಿ ನಿಮ್ಮ ಥ್ರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದೆರ್ ಇಸ್ ಸಮ್ ಕ್ರಿಯೇಷನ್. ಓಕೆ, ಸೊ ಯಾವುದ್ರ ಬಗ್ಗೆ ನಿಮಗೆ ಇಷ್ಟೊಂದು ಆಸಕ್ತಿ ಇದೆ, ಏನನ್ನು ನೀವು ಹಿಂಗೆ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅದು ನಿಮ್ಮ ಕೈಲಿ ಸಾಧ್ಯ. ಈ ರೀಡಿಂಗಲ್ಲಿ ಅವರು ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಕ್ಕೆ ಬಂದಿಲ್ಲ, ನಿಮ್ಮ ಕೈಲಿ ಸಾಧ್ಯ ಅಂತ ಮಾತ್ರನೇ ಅವ್ರು ಹೇಳಕ್ಕೆ ಬಂದಿರೋದು. ಯಾಕೆಂದರೆ ಅವರು ನಿಮ್ಮಲ್ಲಿ ಹರಿತಾ ಇದ್ದಾರೆ, ಅವರು ನಿಮ್ಮೊಳಗಡೆ ಇದ್ದಾರೆ, ಅವರು ನಿಮ್ಮ ಥ್ರೂ ಕೆಲಸ ಮಾಡ್ತಾ ಇದ್ದಾರೆ ಈ ಕ್ರಿಯೇಷನನ್ನು ಭೂಮಿಗೆ ಕೊಡೋದಕ್ಕೆ. ಇಟ್ ಕುಡ್ ಬಿ ಜಸ್ಟ್ ಯು. ದೊಡ್ಡ ಕ್ರಿಯೇಷನ್ ಅಲ್ಲ, ನೀವೇನಾದರೂ ತುಂಬ ಎಕ್ಸ್ಟ್ರಾವಗ್ಯಾಂಟ್ ಆಗಿ ಯೋಚನೆ ಮಾಡಬೇಕಂತಿಲ್ಲ. ವಾಟ್ ಯು ಆರ್ ಡೂಯಿಂಗ್ ರೈಟ್ ನಾವು, ನೀವು ಬರೀ ಒಂದು ಗಿಡ ನೆಡೋದೇ ಇರ್ಬೋದು, ಆ ಗಿಡನ ಪ್ರೀತಿಯಿಂದ ನೋಡ್ಕೊಳ್ಳೋದಿರ್ಬೋದು, ಆ ಗಿಡನ ಮರ ಆಗಿ ಬೆಳೆಸೋದಿರ್ಬೋದು. ಜಸ್ಟ್ ಒನ್ ಪ್ಲ್ಯಾಂಟ್, ಒನ್ ಸೀಡ್, ನಿಮ್ಮಿಂದ ಏನೋ ಒಂದು ಕ್ರಿಯೇಷನು, ನೀವು ಈ ಭೂಮಿಗೆ ಏನೋ ಒಂದು ಉಡುಗೊರೆ, ಕೊಡುಗೆ, ಏನೋ ಒಂದು ಕೊಡ್ತಾ ಇದ್ದೀರಾ. ಅದು ಶಕ್ತಿ ನಿಮ್ಮ ಥ್ರೂ ಮಾಡ್ತಾ ಇರೋದು. ಮದರ್ ಶಕ್ತಿ ಈಸ್ ವಿತ್ ಯು ಟು ಕ್ರಿಯೇಟ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ಈ ಥರ ಹೋಗುತ್ತೆ ಅಂತ ನಾನು ಖಂಡಿತ ಇಮ್ಯಾಜಿನ್ ಮಾಡಿರಲಿಲ್ಲ. ಲೈಕ್ ದಿಸ್ ಇಸ್ ನಾನ್ ಸ್ಟಾಪ್, ದಿಸ್ ಈಸ್ ಶಕ್ತಿ, ದಿಸ್ ಈಸ್ ಪ್ಯೂರ್ ಶಕ್ತಿ. ವಾವ್, ದಿಸ್ ಈಸ್ ಅಮೇಝಿಂಗ್.
ಮತ್ತು ಸನ್ ತೋರಿಸ್ತಾ ಇದ್ದಾರೆ, ಸನ್ಲೈಟ್ನ ತೋರಿಸ್ತಾ ಇದ್ದಾರೆ. ನೀವೇನಾದರೂ ಇಷ್ಟು ದಿನ ಫಂಕಲ್ಲಿದ್ದರೆ, ಡಾರ್ಕ್ನೆಸ್ಸಲ್ಲಿದ್ದರೆ, ಅನ್ಕ್ಲಿಯರ್ ಸಿಚುವೇಷನಲ್ಲಿದ್ದರೆ, ಏನು ಮಾಡಬೇಕಂತ ಗೊತ್ತಿಲ್ದಿರ ಇದ್ದರೆ, ಅದು ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಇದ್ದರೆ ಮೈಂಡಲ್ಲಿ ಡೆಫಿನೆಟಾಗಿ ದಾರಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡಬೇಕು ಮುಂದೆ ಅಂತ ಗೊತ್ತಾಗುತ್ತೆ. ಥಿಂಗ್ಸ್ ವಿಲ್ ಗೆಟ್ ಈಸಿಯರ್ ಅಂತ ಹೇಳ್ತಾ ಇದ್ದಾರೆ. ಥಿಂಗ್ಸ್ ಆರ್ ಗೋಯಿಂಗ್ ಟು ಗೆಟ್ ಈಸಿಯರ್, ಈಸಿ ಆಗ್ತಾ ಹೋಗುತ್ತೆ. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಫ್ಲೋ, ಲೈಕ್ ಇಟ್ ಬಿಕಮ್ಸ್ ಈಸಿಯರ್ ಆ್ಯಂಡ್ ಯು ವಿಲ್ ಬಿ ಇನ್ ದ ಫ್ಲೋ. ಆ ಫ್ಲೋ ಅಲ್ಲಿ ಇರ್ತೀರಾ, ಆ ರಿವರ್ ಹರಿತಾ ಇರುತ್ತಲ್ಲ ಆ ಥರ ಆ ಫ್ಲೋ ಅಲ್ಲಿ ಹೋಗ್ತೀರಾ. ನೀವು ಎಲ್ಲಿ ಹೋಗಬೇಕು ಆ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತೀವಿ, ಬಟ್ ನೀವು ಆ ಫ್ಲೋ ಅಲ್ಲಿ ಹೋಗೋದಕ್ಕೆ ನೀವು ರೆಡಿ ಆಗಿರಬೇಕು. ಐ ಆಮ್ ರೆಡಿ ಟು ಗೋ ವಿತ್ ದ ಫ್ಲೋ ಅಂತ ಕೆಳಗಡೆ ಕಮೆಂಟ್ ಮಾಡಿ, ಬಿಕಾಸ್ ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್. ಮದರ್ ಶಕ್ತಿ ಈಸ್ ಹೆಲ್ಪಿಂಗ್ ಯು. ಈ ಡೆಸ್ಟಿನೇಷನ್ಗೆ, ಈ ನಿಮ್ಮ ಡ್ರೀಮ್ಗೆ, ಈ ಡ್ರೀಮ್ ಡೆಸ್ಟಿನೇಷನ್ಗೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಥರ ಒಂದು ಸಹಾಯ, ಮೋಟಿವೇಶನ್, ಎಸ್ಪೆಷಲಿ ಮೋಟಿವೇಶನ್, ಇನ್ಸ್ಪಿರೇಷನ್ ಒಳಗಡೆಯಿಂದ ಬರ್ತಾರೋ ಅರ್ಜೆನ್ಸಿ, ಆ ಅರ್ಜಸ್ಸು, ಇದೆಲ್ಲ ಶಕ್ತಿ ಎನರ್ಜಿ. ಅವರು ಒಳಗಡೆಯಿಂದ ಅಷ್ಟೊಂದು ಪುಷ್ ಮಾಡಿಲ್ಲ ಅಂದರೆ ನಾವು ಇಷ್ಟು ಸೀರಿಯಸ್ ಆಗಿ ನಮ್ಮ ಗೋಲ್ ಬಗ್ಗೆ, ನಮ್ಮ ಡ್ರೀಮ್ ಬಗ್ಗೆ ನಾವು ತಗೊಳ್ಳೋದಿಲ್ಲ. ಎವ್ರಿಥಿಂಗ್ ಇಸ್ ಶಕ್ತಿ. ಎಲ್ಲಿ ನೋಡಿದ್ರು ಎಲ್ಲ ಕಡೆ ಶಕ್ತಿ ಎನರ್ಜಿನೇ ಇರೋದು. ಶಕ್ತಿ ಈಸ್ ಎನರ್ಜಿ, ಶಕ್ತಿ ಈಸ್ ಈಕ್ವಲ್ ಟು ಎನರ್ಜಿ. ಸೊ ಎಷ್ಟು ಎನರ್ಜಿ ಇದೆ ಇವತ್ತು ನಿಮಗೆ, ಎಷ್ಟು ಎನರ್ಜಿನ ನೀವು ಪಡ್ಕೊಳ್ತಾ ಇದ್ದೀರಾ, ಎಷ್ಟು ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀರಾ, ಎಷ್ಟು ಸೇವ್ ಮಾಡ್ತಾ ಇದ್ದೀರಾ, ಯಾರ ಕಡೆ ನಿಮ್ಮ ಎನರ್ಜಿ ಹರಿತಾ ಇದೆ, ಯಾರ ಕಡೆ ನಿಮ್ಮ ಇಂಟೆನ್ಷನ್ ಹರಿತಾ ಇದೆ, ನಿಮ್ಮ ಫೋಕಸ್ ಕಡೆಗೆ ಎನರ್ಜಿ ಹೋಗ್ತಾ ಇದೆಯಾ, ಇಲ್ಲ ನಿಮಗೆ ಏನು ಬೇಡ ಅದ್ರ ಕಡೆಗೆ ಎನರ್ಜಿ ಹೋಗ್ತಾ ಇದೆಯಾ. ಸೊ ಈ ಎನರ್ಜಿನ ಯೂಸ್ ಮಾಡ್ಕೊಳ್ಳೋಕೆ ಮುಂಚೆ ಅದೆಷ್ಟು ಇಂಪಾರ್ಟೆಂಟು, ದಟ್ ಈಸ್ ಪ್ಯೂರ್ ಶಕ್ತಿ. ಸೊ ಆ ಗಾಡೆಸ್ ಎನರ್ಜಿ, ಗಾಡೆಸ್ನ ಯಾವ ಕಡೆ ಹರಿಯೋಕ್ಕೆ ಬಿಡ್ತೀರಾ ಆ ಕಡೆ ಹರಿತಾ ಇರ್ತಾರೆ. ಸೊ ಅದನ್ನು ಅಷ್ಟು ಪ್ರೆಷಸ್ ನಿಮ್ಮ ಎನರ್ಜಿ ಅನ್ನೋದನ್ನ ಗಮನದಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಂದರೆ ಹಾಗೆ ಹರಿಯೋಕ್ಕೆ ಬಿಡಬೇಡಿ ಅಂತ. ವೇರ್ ಯುವರ್ ಎನರ್ಜಿ, ವೇರ್ ಯುವರ್ ಫೋಕಸ್ ಗೋಸ್, ಎನರ್ಜಿ ಫ್ಲೋಸ್. ಎಲ್ಲಿ ನಿಮ್ಮ ಫೋಕಸ್ ಹೋಗುತ್ತೆ ಅಲ್ಲಿ ಎನರ್ಜಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ಶಕ್ತಿ. ನೀವೆಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ ಅಲ್ಲಿ ನಾನು ಹರಿತಾ ಇರ್ತೀನಿ. ಸೊ ಎಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ, ಇವತ್ತೆಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಕೈಲಿ ಆಗಲ್ಲ ಅನ್ನೋದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ, ಇಲ್ಲ ಬೇರೆಯವ್ರು ಹೇಳ್ತಾ ಇರೋ ಒಂದು ಅವರ ಒಂದು ಬಿಲೀವ್ಸ್ ಕಡೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಶಿ ಈಸ್ ಆಸ್ಕಿಂಗ್ ವೇರ್ ಆರ್ ಯು ಫೋಕಸಿಂಗ್. ಯಾಕೆಂದರೆ ನೀವೆಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ ಆ ಕಡೆ ಹರಿತಾ ಇರ್ತೀನಿ ನಾನು. ಸೊ ಇಟ್ ಈಸ್ ಅಪ್ ಟು ಯು. ಆ ಶಕ್ತಿ ಎನರ್ಜಿನ ಶಕ್ತಿನ ಕಂಟ್ರೋಲ್ ಮಾಡಬೇಕಂತ ಅಂದರೆ ಶಿ ಈಸ್ ಅನ್ಕಂಟ್ರೋಲಬಲ್, ಬಟ್ ನೀವು ಅದನ್ನು ಡೈರೆಕ್ಟ್ ಮಾಡ್ಬೋದು. ಈ ಶಕ್ತಿ ಈಸ್ ಅವೈಲಬಲ್, ಎಲ್ಲ ಕಡೆ ಇಟ್ ಈಸ್ ಅವೈಲಬಲ್. ಬಟ್ ನೀವು ಡೈರೆಕ್ಟ್ ಮಾಡೋದು ಹೆಂಗೆ, ಯಾವ ದಿಕ್ಕಿಗೆ ಡೈರೆಕ್ಟ್ ಮಾಡ್ತೀರಾ ಅಂದರೆ ಥ್ರೂ ಯುವರ್ ಫೋಕಸ್, ಥ್ರೂ ಯುವರ್ ಇಂಟೆನ್ಷನ್. ಸೊ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ಇಂಟೆನ್ಷನ್ ಏನಿದೆ, ನಿಮ್ಮ ಸಂಕಲ್ಪ, ನಿಮ್ಮ ಫೋಕಸ್ಸು, ನಿಮ್ಮ ಡೈರೆಕ್ಷನ್ನು, ಯಾವುದ್ರ ಮೇಲೆ ಗಮನ ಕೊಡ್ತಾ ಇದ್ದೀರಾ ನೀವು, ಆ ಕಡೆ ಶಕ್ತಿ ಹರಿತಾ ಇರ್ತಾರೆ. ಸೊ ಅದ್ರ ಬಗ್ಗೆ ನೀವು ಇನ್ಮೇಲೆ ಗಮನ ಕೊಡಿ. ಏಕೆಂದರೆ ಶಿ ಈಸ್ ಅವೈಲಬಲ್, ಶಿ ಈಸ್ ಫ್ರೀಲಿ ಅವೈಲಬಲ್ ಎಲ್ಲರಿಗೂ. ಎಲ್ಲರೂ ಹೆಂಗೆ ಬೇಕಾದ್ರೂ ಆ ಎನರ್ಜಿನ ಉಪಯೋಗಿಸ್ಕೊಂಡು ಅವರಿಗೆ ಬೇಕಾಗಿರೋದನ್ನ ಅಚೀವ್ ಮಾಡ್ಬೋದು. ಸೊ ನೀವು ಹೆಂಗೆ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಆಗಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಇದು ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ನೋ ಕಾರ್ಡ್ ರೀಡಿಂಗ್ ಅಂತ ಅನ್ನಿಸ್ತಾ ಇದೆ. ಡಿಸ್ಕವರ್ ಯುವರ್ ಕರೇಜ್. ಹಾಂ, ಸೊ ಶಕ್ತಿ ಬಂದು ನಿಮಗೆ ಧೈರ್ಯ ಇದ್ದಷ್ಟು ಪ್ರಪೋರ್ಷನಲ್ಲಿ ನಾನು ಹರಿತೀನಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನಿಮ್ಮ ಧೈರ್ಯ, ನಿಮ್ಮ ಕೆಪಾಸಿಟಿ, ನಿಮ್ಮ ನಂಬಿಕೆ ಎಷ್ಟು ಡಿಗ್ರಿ, ಎಷ್ಟು ಕೆಪಾಸಿಟಿಯಲ್ಲಿದೆ ಅಷ್ಟು ನಾನಿದ್ದೀನಿ, ಅಷ್ಟು ಮಾತ್ರನೇ ನಿಮಗೆ ಅವೈಲಬಲ್ ಇರೋದು ನಾನು. ಫಾರ್ ಎಕ್ಸಾಂಪಲ್ ನಿಮ್ಮ ಧೈರ್ಯ, ನಿಮ್ಮ ಬಿಲೀಫ್ ಬಂದು ಒಂದು ಕಪ್ ಅಷ್ಟಿದ್ರೆ ಶಕ್ತಿ ವಿಲ್ ಬಿ 1 ಕಪ್ ನಿಮ್ಮ ಲೈಫಲ್ಲಿ. ನಿಮ್ಮ ಧೈರ್ಯ, ನಿಮ್ಮ ಬಿಲೀಫ್ ಒಂದು ದೊಡ್ಡ ಮಗ್ ಅಷ್ಟಿದ್ರೆ ಶಿ ವಿಲ್ ಬಿ ಅವೈಲಬಲ್ ಅಷ್ಟು. ಅದನ್ನು ಕ್ವಾಂಟಿಫೈ ಮಾಡೋಕ್ಕಾಗಲ್ಲ, ಬಟ್ ಐ ಆಮ್ ಜನರಲಿ ಟೆಲ್ಲಿಂಗ್ ಯು, ನಿಮಗೆ ಅರ್ಥ ಆಗಲಿ ಅಂತ. ಆಗತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಶಿ ಇಸ್ ದೇರ್, ಆಗಲ್ಲ ಅಂದ್ಕೊಂಡ್ರೆ ಶಿ ಇಸ್ ದೇರ್, ಬಟ್ ಯು ಕೆನಾಟ್ ಆಕ್ಸೆಸ್ ಹರ್. ಅವ್ರಿಗೆ ಆಕ್ಸೆಸ್ ಕಟ್ ಆಗೋಗುತ್ತೆ, ಯಾಕೆಂದರೆ ನೀವು ಯು ಆರ್ ನಾಟ್ ಬಿಲೀವಿಂಗ್. ಸೊ ನಿಮ್ಮ ನಂಬಿಕೆ ಎಷ್ಟಿದೆ ಅಷ್ಟು ಅಚೀವ್ ಮಾಡೋಕ್ಕೆ ನಿಮ್ಮ ಕೈಲಿ ಸಾಧ್ಯ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಮಾತ್ರನೇ ಶಕ್ತಿ ಹರಿಯೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಧೈರ್ಯನ, ಆ ಕರೇಜ್ನ, ಆ ಬಿಲೀಫ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸೊ ಶಕ್ತಿನೂ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕೈಲಿ ಅಚೀವ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಎವ್ರಿಥಿಂಗ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನಿಮ್ಮ ಧೈರ್ಯ, ನಿಮ್ಮ ಬಿಲೀಫು, ಮತ್ತು ನಿಮಗೆ ಆ ಸಬ್ ಕಾನ್ಷಿಯಸಲ್ಲಿ ಏನು ಪ್ರೋಗ್ರಾಮಿಂಗ್ ನಡೀತಾ ಇದ್ದರೆ ಅದ್ರ ಮಟ್ಟಿಗೆ ಆ ಎನರ್ಜಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಆಗುತ್ತೆ ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಗೆಟ್ ಈಸಿಯರ್. ಓಕೆ, ಸೊ ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗಬೇಕು ನಿಮ್ಮ ಮೇಲೆ. ನಿಮ್ಮ ಧೈರ್ಯ ನಿಮಗೆ ಧೈರ್ಯ ಬಂದಷ್ಟು, ಇಫ್ ಯು ಆರ್ ಕರೇಜಿಯಸ್, ಇಫ್ ಯು ಆರ್ ಬೋಲ್ಡ್, ನೀವು ನಿಮ್ಮ ಒಂದು ಪಾತ್ನ ನಾನು ಫಾಲೋ ಮಾಡ್ತೀನಿ ಅಂತ ನೀವು ಬೋಲ್ಡಾಗಿ ಹೋದಷ್ಟು ಸೊ ಶಕ್ತಿ ಎನರ್ಜಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನರ್ಜಿನ. She is Shakti, nobody can stop her. She is free flowing in full swing. Okay, so the next card we have is Angel of Miracles. Okay, this is a depiction of ನೀವು ಮತ್ತೆ ಶಕ್ತಿ, ಮದರ್ ಶಕ್ತಿ. ಇದು ನೀವು, ಈ ಸಣ್ಣ ಮಗು, ನೀವು ಶಕ್ತಿ ಎನರ್ಜಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ನೀವು ಎಲ್ಲಿ ಹೋಗಬೇಕು ಅಲ್ಲಿ. ಈ ಮಗು ತೋರಿಸ್ತಾ ಇರೋದು ದಾರಿ, ನಾನು ಇಲ್ಲಿ ಹೋಗಬೇಕು, ನಾನು ಈ ಕಡೆ ಹೋಗ್ಬೇಕಂತ. ಈ ಶಕ್ತಿ ಎನರ್ಜಿ ಬರೀ ಮಗುನ ನೋಡ್ತಾ ಇರೋದು. ಓ ಹೌದಾ, ಈ ಕಡೆ ಹೋಗ್ಬೇಕಾ, ಸರಿ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇರೋದು. ಸೊ ದಿಸ್ ಮೀನ್ಸ್ ನಿಮ್ಮ ಅಟೆನ್ಷನ್ ಯಾವ ಕಡೆ ಹೋಗ್ತಾ ಇದೆ ಅಷ್ಟು ಮಾತ್ರನೇ ಶಕ್ತಿಗೆ ಬೇಕಾಗಿರೋದು. ನಿಮ್ಮ ಅಟೆನ್ಷನ್, ನಿಮ್ಮ ಫೋಕಸ್ ಎಲ್ಲಿ ಹೋಗ್ತಾ ಇದೆ, ಶಿ ವಿಲ್ ಜಸ್ಟ್ ಟೇಕ್ ಯು ದೇರ್. ಸೊ ಇವತ್ತಿಂದ ನಿಮ್ಮ ಗಮನ, ನೀವು ನಿಮ್ಮ ಅಟೆನ್ಷನ್ ಕಡೆ ಗಮನ ಕೊಡಿ. ಯಾವುದ್ರ ಮೇಲೆ ಅಟೆನ್ಷನ್ ಕೊಡ್ತಾ ಇದ್ದೀರಾ, ನಿಮ್ಮ ಅಟೆನ್ಷನ್ ಎಲ್ಲಿ ಹೋಗ್ತಾ ಇದೆ. ಬಿಕಾಸ್ ನಿಮ್ಮ ಅಟೆನ್ಷನ್ ಎಲ್ಲಿದೆ, ಎನರ್ಜಿ, ಶಕ್ತಿ ಆ ಕಡೆ ಹರಿತಾ ಇದೆ ಮತ್ತು ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಬಟ್ ಒಂದನ್ನು ಇವತ್ತು ತಿಳ್ಕೊಳ್ಳಿ, ನಿಮ್ಮ ಕೈಲಿ ಏನನ್ನು ಬೇಕಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ, ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ. ಆ್ಯಕ್ಚುಲಿ ನೀವು ಭೂಮಿ ಮೇಲೆ ಬಂದಿರೋದೇ ಟು ಅಚೀವ್ ಸಮಥಿಂಗ್ ಬಿಗ್, ಏನಾದರೂ ಕ್ರಿಯೇಟ್ ಮಾಡಬೇಕಂತ. ಸೊ ಡೆಫಿನೆಟ್ಲಿ ಈ ಮೆಸೇಜಸ್ನೆಲ್ಲ ಮತ್ತೆ ಬೇಕಾದರೆ ನೋಡಿ. ಐ ನೋ ತುಂಬ ಫಾಸ್ಟಾಗಿತ್ತು, ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರೋ ಥರ ಫಾಸ್ಟಾಗಿತ್ತು. ಬಟ್ ದೀಸ್ ಆರ್ ಯೋರ್ ಮೆಸೇಜಸ್ ಫ್ರಮ್ ಮದರ್ ಶಕ್ತಿ and it was high vibrational, high voltage energy, that is full shakti energy. Okay, ನಿಮಗೆ ಆ ಎನರ್ಜಿ ನಿಮಗೆ ಫೀಲ್ ಆಯಿತು ಅಂತ ಅಂದ್ಕೊಳ್ತೀನಿ ಆ ಮೆಸೇಜಸ್ ಬರಬೇಕಾದ್ರೆ, ಆ ನಾನ್ ಸ್ಟಾಪ್ ಆಗಿ ಮಾತಾಡಬೇಕಾದ್ರೆ. ಬಿಕಾಸ್ ನನಗೂ ಇವಾಗ ನಿಮ್ಮ ಫೈಲ್ ಆದಮೇಲೆ ಐ ಹ್ಯಾವ್ ಟು ರಿಲ್ಯಾಕ್ಸ್ ಫಾರ್ 5 minutes, ಒಂದು ಸ್ವಲ್ಪ ನೀರು ಕುಡಿದು ಆಮೇಲೆ ಗ್ರೂಪ್ ನಂಬರ್ 2ಗೆ ಹೋಗ್ತೀನಿ. ಬಿಕಾಸ್ ದಿಸ್ ವಾಸ್ ಕ್ರೇಜಿ. ಗ್ರೂಪ್ ನಂಬರ್ 1 ದಿಸ್ ವಾಸ್ ಕ್ರೇಜಿ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಸಂದೇಶಗಳು. ಪ್ರೈಮಾರ್ಡಿಯಲ್ ಮದರ್, ಎಲ್ಲ ಮದರ್ ಆಫ್ ಆಲ್ ಮದರ್ ಶಕ್ತಿಯಿಂದ ನಿಮಗೆ ರೆಸನೇಟ್ ಆಯಿತು ಅಂದ್ಕೊಳ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಕಮೆಂಟ್ ಮಾಡಿ, ಹೌ ಡಿಡ್ ಯು ಫೀಲ್, ಹೆಂಗೆ ಡಿಡ್ ಯು ಫೀಲ್ ಎನಿ ಎನರ್ಜಿ, ಏನಾದರೂ ಅನ್ನಿಸ್ತಾ ನಿಮಗೆ, ಏನಾದರೂ ಗೂಸ್ ಬಂಪ್ಸ್ ಬಂದಿರೋ ಥರ, ವಾಟ್ ಎವರ್ ವಾಸ್ ಯುವರ್ ಫೀಲಿಂಗ್, ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ. ಐ ರಿಯಲಿ ವಾಂಟ್ ಟು ನೋ. ಓಕೆ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗಿ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಟೆಂಪಲ್ ಆಫ್ ಏರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್ ಪ್ರೈಮಾರ್ಡಿಯಲ್ ಮದರ್ ಶಕ್ತಿಯಿಂದ. ಸೊ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಗ್ರೂಪ್ ನಂಬರ್ 2, ನಿಮ್ಮ ಎನರ್ಜಿಗೆ ಟ್ಯಾಪ್ ಮಾಡಿದರೆ ನಿಮ್ಮ ಒಬ್ಬರದೇ ಎನರ್ಜಿ ಬರ್ತಾ ಇಲ್ಲ, ನಿಮ್ಮ ಸುತ್ತ ಎಷ್ಟೊಂದು ಎನರ್ಜಿ ಬರ್ತಾ ಇದೆ. ಲೈಕ್ ಎಂಟೈರ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ನಿಮ್ಮ ಹಿಂದೆ ನಿಂತಿರೋ ಥರ ಐ ಆಮ್ ಗೆಟಿಂಗ್ ಸೋ ಮೆನಿ ಎನರ್ಜೀಸ್. ಎಷ್ಟೊಂದು ಎನರ್ಜಿ ಒಂದು ಸಲ ಬರ್ತಾ ಇರೋ ಥರ. ಶಕ್ತಿ, ಎನರ್ಜಿ ಇಸ್ ಈಕ್ವಲ್ ಟು ಶಕ್ತಿ. ಶಕ್ತಿ ಅಂದರೆ ಎನರ್ಜಿ. ಸೊ ನಿಮ್ಮ ಸುತ್ತಮುತ್ತ ತುಂಬ ಎನರ್ಜಿ ಇದೆ, ತುಂಬ ಶಕ್ತಿ ಎನರ್ಜಿ ಇದೆ, ತುಂಬ ಪವರ್ ಇದೆ. ನೀವು ಮೋಸ್ಟ್ಲಿ ಈ ಭೂಮಿ ಮೇಲೆ ಏನೋ ಒಂದು ಬದಲಾವಣೆ ತರ್ತೀನಿ ಅಂತ ಬಂದಿರ್ಬೋದು, ಇಲ್ಲ ಎನರ್ಜಿ ರೇಸ್ ಮಾಡ್ತೀನಿ ಅಂತ ಬಂದಿರ್ಬೋದು. ನೀವು ಸುಮ್ಮನೆ ಬಂದಿಲ್ಲ, ಯು ಆರ್ ಆನ್ ಅ ಮಿಷನ್. ಯಾವುದೋ ಒಂದು ಪ್ಲ್ಯಾನ್ ಇಟ್ಕೊಂಡು ಎನರ್ಜಿ ರೇಸ್ ಮಾಡ್ತೀನಿ, ಅರ್ತ್ ವೈಬ್ರೇಷನ್ನ ರೇಸ್ ಮಾಡ್ತೀನಿ, ಅರ್ಥಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ಬಂದಿರ್ಬೋದು ನೀವು. ಸೊ ಹಾಗಾಗಿ ನಿಮ್ಮ ಸುತ್ತ ತುಂಬ 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 ಎನರ್ಜೀಸ್ ಇದೆ. ಓಪ್ರಾ ವಿನ್ಫ್ರಿ ಒಂದು ಸ್ಪೀಚಲ್ಲಿ ಹೇಳ್ತಾರೆ, ಅವರು ಡಯಾಸ್ ಮೇಲೆ ಹೋದರೆ ಯಾರೋ ಕ್ವೆಶನ್ ಕೇಳಿದಾಗ ನಿಮಗೆ ಭಯ ಆಗಲ್ವಾ, ಎಷ್ಟು ಜನದ ಮುಂದೆ, ಸಾವಿರಾರು ಜನದ ಮುಂದೆ ಮಾತಾಡ್ತೀರಾ ಅಂತ. ನಾನು ಒಬ್ಬಳೇ ಹೋಗಲ್ಲ, ನಾನು ಡಯಾಸ್ ಮೇಲೆ ಹೋದಾಗ ನನ್ನ ಇಡೀ ಆ್ಯನ್ಸಿಸ್ಟ್ರಿ ನನ್ನ ಜೊತೆ ಬಂದು ನಿಂತಿರ್ತಾರೆ. ಆ ಥರ ಒಂದು ಭಾವನೆಯಲ್ಲಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಳ್ತೀನಿ. ಸೊ ಐ ಆಮ್ ನಾಟ್ ಅಲೋನ್, ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಎಂಟೈರ್ ಆ್ಯನ್ಸಿಸ್ಟ್ರಿ ಅಂತ ಹೇಳ್ತಾರೆ. ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ಐ ಆಮ್ ಗೆಟಿಂಗ್ ವಿತ್ ಯು ಗ್ರೂಪ್ ನಂಬರ್ 2. ಯು ಆರ್ ರೆಪ್ರೆಸೆಂಟಿಂಗ್ ಯುವರ್ ಎಂಟೈರ್ ಆ್ಯನ್ಸಿಸ್ಟ್ರಿ. ಒಂದು 10-12 ಎನರ್ಜಿ ನಿಮ್ಮ ಸುತ್ತ ಇರೋ ಥರ, ಅವರಿಂದ ಇನ್ನೂ ಒಂದು 10-12 ಆ್ಯನ್ಸಿಸ್ಟರ್ಸ್ ಇರೋ ಥರ. ಲೈಕ್ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಎಂಟೈರ್ ಆ್ಯನ್ಸಿಸ್ಟ್ರಿ.
ಎಕ್ಸ್ಪ್ಯಾನ್ಸಿವ್ ಎನರ್ಜಿ. ಗ್ರೂಪ್ ನಂಬರ್ 2, ನಿಮ್ಮ ಎನರ್ಜಿ ಇಸ್ ವೆರಿ ವೆರಿ ಎಕ್ಸ್ಪ್ಯಾನ್ಸಿವ್. ಲೈಕ್ ಶಕ್ತಿ ಇಸ್ ಡಾನ್ಸಿಂಗ್. ನಿಮ್ಮ ಎನರ್ಜಿ, ನಿಮ್ಮ ಒಂದು ಔರಾ, ನಿಮ್ಮ ಸುತ್ತ ಲೈಕ್ ಶಕ್ತಿ ಇಸ್ ಡಾನ್ಸಿಂಗ್. ನಿಮಗೆ ನಾನು ಇದು ಹೇಳಬೇಕಾದ್ರೆ ಏನಾದರೂ ಫೀಲ್ ಆಗ್ತಾ ಇದ್ರೆ, ಏನಾದರೂ ಇಮೇಜ್ ಬರ್ತಾ ಇದ್ರೆ, ಇಲ್ಲ ವಿಷನ್ ಏನಾದರೂ ಬರ್ತಿದ್ರೆ, ಏನಾದರೂ ಸ್ಮೆಲ್ ಏನಾದರೂ ಬರ್ತಿದ್ರೆ, ಅದಕ್ಕೆಲ್ಲ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದಿಸ್ ರೀಡಿಂಗ್ ಏನೋ ಒಂಥರ ಆಕ್ಟಿವೇಶನ್ ಥರ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ನನ್ನ ಕೈ ಒಂದೇ ಸಮ ಮೂವ್ ಆಗ್ತಾ ಇದೆ. ಐ ಕ್ಯಾನಾಟ್ ಸ್ಟಾಪ್. ಲೈಕ್ ಇಟ್ ಈಸ್ ಜಸ್ಟ್ ಮೂವಿಂಗ್. ಅಂದರೆ ಈ ನಾನು ಗಾಳಿನಲ್ಲಿ ಏನೋ ಬರಿತಾ ಇರೋ ಥರ ಎರಡು ಕೈನೂ ಮೂವ್ ಆಗ್ತಾ ಇದೆ ಒಂದೇ ಸಮ. ಆ್ಯಸ್ ಇಫ್ ಐ ಆಮ್ ರೈಟಿಂಗ್ ಸಮಥಿಂಗ್ ಗಾಳಿನಲ್ಲಿ. ಆ್ಯಂಡ್ ದಿಸ್ ಇಸ್ ಟೆಂಪಲ್ ಆಫ್ ಏರ್. ಸೊ ಯು ಆರ್ ಮ್ಯಾಜಿಕ್. ಗ್ರೂಪ್ ನಂಬರ್ 2, ಯು ಆರ್ ಮ್ಯಾಜಿಕ್. ಯು ಆರ್ ಮಾಸ್ಟರ್ ಮ್ಯಾನಿಫೆಸ್ಟರ್ಸ್. ಓಕೆ, ಸೊ ನೀವು ಮೈಂಡನ್ನು ಎಲ್ಲಿ ಸೆಟ್ ಮಾಡ್ತೀರಾ, ನೀವು ಮ್ಯಾನಿಫೆಸ್ಟ್ ಮಾಡೋದು ಅಷ್ಟು ಈಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಷ್ಟು ಎನರ್ಜಿ ನಿಮ್ಮ ಸುತ್ತ ಇರಬೇಕಾದ್ರೆ ನೀವು ಕೆಟ್ಟದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ಬೇಡದೇ ಇರೋದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ಬೇಕಾಗಿರೋದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಶಕ್ತಿ ಹೇಳ್ತಾ ಇರೋದು ಮದರ್ ಶಕ್ತಿ, ಗಾಡೆಸ್ ಶಕ್ತಿ. ಎಲ್ಲಿ ನೀವು ಗ್ರೂಪ್ ನಂಬರ್ 1ಗೂ ಇದೇ ಹೇಳಿದ್ದು, ಎಲ್ಲಿ ನಿಮ್ಮ ಗಮನ ಹರಿತಾ ಇದೆ ಅಂತ. ದಟ್ ಈಸ್ ದ ಮೇನ್ ಮೆಸೇಜ್. ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಎರಡಕ್ಕೂ ಎಲ್ಲಿ ನಿಮ್ಮ ಅಟೆನ್ಷನ್ ಹೋಗ್ತಾ ಇದೆ. ಯಾಕೆಂದರೆ ನೀವು ಮ್ಯಾನಿಫೆಸ್ಟ್ ಮಾಡೋದು ತುಂಬ ಈಸಿ. ನಿಮಗೆ ಈಗ ಸುಮ್ಮನೆ ಕೂತ್ಕೊಂಡು ನೀವು ಆಲೋಚಿಸ್ತಾ ಇದ್ರೆ ಅದು ಮೋಸ್ಟ್ಲಿ ನಾವು 2-3 ಡೇಸಲ್ಲಿ ನಿಮಗೆ ಗೊತ್ತಿಲ್ದಿರ ಆಗೋಗಿರುತ್ತೆ. ನೀವು ಅನ್ಇಂಟೆನ್ಷನಲಿ ಆಲೋಚಿಸ್ತಾ ಇರೋದು, ಇಂಟೆನ್ಷನಲಿ ಅಲ್ಲ. ಏನೋ ಅಂದ್ಕೊಳ್ತಾ ಇರ್ತೀರ, ಯಾರಿಗೋ ಕಾಲ್ ಮಾಡಬೇಕು, ಸರಿ ಮಾಡೋಣ ಅಂತ ಹೇಳಿ ಹಂಗೆ ಬ್ಯುಸಿ ಆಗಿಬಿಡ್ಬೋದು ನೀವು. ಆ ಕಾಲ್ ಇನ್ 2-3 ಡೇಸಲ್ಲಿ ನಿಮಗೆ ಆ ಕಾಲ್ ಬರ್ಬೋದು. ಇಲ್ಲ ಅವ್ರನ್ನ ಹೊರಗಡೆ ಎಲ್ಲಾದರೂ ಹೋದಾಗ ಬೈ ಚಾನ್ಸ್ ಮೀಟ್ ಮಾಡ್ಬೋದು. ಸೊ ಈ ಥರ ನೀವು ನಿಮ್ಮ ಮೈಂಡ್ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ಯು ಆರ್ ಲೈಕ್ ಮ್ಯಾಜಿಕ್. ಯು ಆರ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ನೀವು ಇನ್ನೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದರೆ ಖಂಡಿತ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ವಿತ್ ದಿಸ್ ಟೆಂಪಲ್ ಆಫ್ ಏರ್. ಇವ್ರಿಗೆ ಕೈಯಲ್ಲಿ ವಾಂಡ್ ಇಟ್ಕೊಂಡಿರೋದು, ಮತ್ತು ಸುತ್ತ ದಟ್ ಈಗಲ್, ಎಲ್ಲ ಈಗಲ್ ಇಲ್ಲಿ ಕ್ರೋ, ಈಗಲ್ ಆ್ಯಂಡ್ ಡಿಫ್ರೆಂಟ್ ಬರ್ಡ್ಸ್ ಆ್ಯಂಡ್ ಎವ್ರಿಬಡಿ ಆರ್ ಸಪೋರ್ಟಿಂಗ್ ಹರ್. ಮತ್ತು ಈ ಕೈಯಲ್ಲಿ ಶಿ ಹ್ಯಾಸ್ ಅ ವಾಟರ್, ಈ ಕೈಯಲ್ಲಿ ಶಿ ಹ್ಯಾಸ್ ಅ ಏರ್, ಆ್ಯಂಡ್ ಶಿ ಈಸ್ ಲೈಕ್ ಅ ಆಲ್ಕಮಿಸ್ಟ್. ಲೈಕ್ ಈ ಮಜಿಷಿಯನ್ಸ್ ಇರ್ತಾರಲ್ಲ, ಈ ಟ್ಯಾರೋ ಕಾರ್ಡಲ್ಲಿ ಮ್ಯಾಜಿಕ್ ದ ಮಜಿಷಿಯನ್ ಕಾರ್ಡ್, ಅವ್ರು ಎಲ್ಲ ಎಲಿಮೆಂಟ್ನ ಮಾಸ್ಟರ್ ಮಾಡಿರೋ ಅಂಥವ್ರವರು. ಲೈಕ್ ಏರ್, ವಾಟರ್, ಫೈರ್, ಅರ್ತ್, ಈಥರ್, ಇದನ್ನೆಲ್ಲ ಹೆಂಗೆ ಯೂಸ್ ಮಾಡಿಕೊಂಡು ಅರ್ತ್ ಮೇಲೆ ನಾನು ಮ್ಯಾನಿಫೆಸ್ಟ್ ಮಾಡೋದು ಅಂತ ಕಲ್ತ್ಕೊಂಡಿರೋದನ್ನ ಮಜಿಷಿಯನ್ ಅಂತ ಹೇಳ್ತೀವಿ. ಯು ಆರ್ master in your mental realm. Okay, that is air. ಏರ್ ರೆಪ್ರೆಸೆಂಟ್ಸ್ ಅವರ್ ಮೈಂಡ್. ನಮ್ಮ ಥಾಟ್ ರೆಲ್ಮ್, ನಮ್ಮ ಮೆಂಟಲ್ ರೆಲ್ಮ್, ಅಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಏನು ಆಲೋಚಿಸ್ತಾ ಇದ್ದೀರಾ, ಯಾಕೆಂದರೆ ನಿಮ್ಮ ಶಕ್ತಿ, ನಿಮ್ಮ ಪವರು ಅಲ್ಲಿ ಹೋಗ್ತಾ ಇದೆ. ಸೊ ಏನು ಆಲೋಚನೆ ನಡೀತಾ ಇದೆ ನಿಮ್ಮ ಮೈಂಡಲ್ಲಿ ಯಾವಾಗಲೂ, ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀವು ಅದನ್ನು ಕಾನ್ಸ್ಟೆಂಟಾಗಿ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ದಿರೋನೋ. ಸೊ ಇನ್ಮೇಲೆ ಕಾನ್ಷಿಯಸ್ ಆಗಿ ಏನು ನಡೀತಾ ಇದೆ ನನ್ನ ಮೈಂಡಲ್ಲಿ, ಏನು ಥಾಟ್ಸ್ ನಡೀತಾ ಇದೆ, ನನ್ನ ಸೆಲ್ಫ್ ಟಾಕ್ ಹೆಂಗಿದೆ, ನನ್ನ ಬಗ್ಗೆ ನಾನು ಏನು ಮಾತಾಡ್ಕೊಳ್ತಾ ಇರ್ತೀನಿ. ನಾವೆಲ್ಲರೂ ಸೆಲ್ಫ್ ಟಾಕ್ ಮಾಡ್ತೀವಿ. ನಮಗೆ ಗಮನ ಇರುತ್ತೋ ಇಲ್ವೋ, ಸೆಲ್ಫ್ ಟಾಕ್ ತುಂಬ ಮಾಡ್ತಾ ಇರ್ತೀವಿ. ನಮ್ಮ ಬಗ್ಗೆ ನಾವೇ ಮಾತಾಡ್ಕೊಳ್ತಾ ಇರೋದು. ಆ ಟಾಕ್ಸ್ ಏನಿದೆ, ಯಾಕೆಂದರೆ ಅದೆಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ವೋ, ಅಬ್ಸರ್ವ್ ಮಾಡ್ತಿಲ್ವೋ ಗೊತ್ತಿಲ್ಲ. ಇನ್ಮೇಲೆ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಮೆಂಟಲ್ ರೆಲ್ಮ್, your mind, it is very powerful. ಎಸ್ಪೆಷಲಿ ಮೈಂಡಿಗೆ ಕನೆಕ್ಟ್ ಆಗಿರೋದು ನಮ್ಮ ಆ್ಯನ್ಸಿಸ್ಟರ್ಸು. ಯಾಕೆಂದರೆ ಅವರು ಫಿಸಿಕಲಲ್ಲಿ ಇಲ್ಲ, ಯಾವ ಆ್ಯನ್ಸಿಸ್ಟರ್ಸು ಫಿಸಿಕಲಲ್ಲಿ ಇಲ್ಲ. ಅವರೆಲ್ಲ ನಿಮಗೆ ಕಮ್ಯುನಿಕೇಟ್ ಮಾಡೋದು ಮೈಂಡ್ ಥ್ರೂ. ಓಕೆ, ಈ ಟೆಲಿಪ್ಯಾಥಿಕ್ ಕಮ್ಯುನಿಕೇಷನ್ಸು. ಸಡನ್ನಾಗಿ ಕೂತಿರ್ತೀರ, ಇದ್ದಕ್ಕಿದ್ದಂಗೆ ಏನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಅದು ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ಮೆಸೇಜಸ್ ಕೊಡ್ತಾ ಇರೋದು. ಡಲ್ಲಾಗಿ ಕೂತಿರ್ತೀರ, ಬೇಜಾರಾಗಿ ಕೂತಿರ್ತೀರ, ಸಡನ್ನಾಗಿ ಏನೋ ಒಂದು ಮಾಡಬೇಕು ಅಂತ ಅನಿಸ್ಬೋದು, ಯಾವುದೋ ಒಂದು ವೀಡಿಯೋ ಓಪನ್ ಆಗ್ಬೋದು, ಇಲ್ಲ ಯಾವುದೋ ಒಂದು ವೀಡಿಯೋ ನೋಡಿ ಅಂತ ಅನ್ನಿಸ್ಬೋದು. ಇದೆಲ್ಲ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ಗೈಡ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಗೈಡ್ ಮಾಡಿದಾಗ ನೀವು ಅದನ್ನ ಫಾಲೋ ಥ್ರೂ ಮಾಡ್ತಿರಲ್ಲ, ಸೊ ಶಕ್ತಿ ಇಸ್ ಫ್ಲೋಯಿಂಗ್ ದೇರ್. ಓಕೆ, ಸೊ ಶಕ್ತಿ ಎನರ್ಜಿ ಬಂದು ನಿಮ್ಮ ಮೈಂಡ್ ರೆಲ್ಮಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಇದೆ. ಮತ್ತು ನೀವು ಬೇಗ ಮೆಂಟಲಿ ಡ್ರೈನ್ ಕೂಡ ಆಗ್ಬೋದು. ಬಿಕಾಸ್ ನಿಮ್ಮ ಮೈಂಡಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ಹ್ಯೂಮನ್ ಬೀಯಿಂಗ್ಗೆ ಒಂದು 64,000 ಥಾಟ್ಸ್ ಬರುತ್ತೆ ಒಂದು ದಿನಕ್ಕೆ ಅಂತ ಹೇಳ್ತಾರೆ. ನಿಮಗೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ಬರುತ್ತೋ ಏನೋ ಗೊತ್ತಿಲ್ಲ. ಆನ್ ಆ್ಯನ್ ಆ್ಯಾವ್ರೇಜ್ 64,000 ಥಾಟ್ಸ್. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಥಾಟ್ಸೇ ಇರುತ್ತೆ. ಸೊ ಈ ಥಾಟ್ಸ್ ಮಧ್ಯದಲ್ಲಿ ಈ ಆ್ಯನ್ಸಿಸ್ಟರ್ಸ್ ಇವರೆಲ್ಲ ಕಮ್ಯುನಿಕೇಟ್ ಮಾಡೋದು ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ
ಇರುತ್ತೆ, ಅದನ್ನು ನಾವು ಗಮನ ಕೊಡ್ತೀವೋ ಕೊಡೋದಿಲ್ವೋ. ಸೊ ನಿಮಗೆ ಸ್ಪೆಷಲಿ ಗ್ರೂಪ್ ನಂಬರ್ 2 ಈ ಥಾಟ್ಸ್ನೆಲ್ಲ, ಇಷ್ಟು ಥಾಟ್ಸ್ನ ಗಮನ ಕೊಡಿ ಅಂತಲ್ಲ, ಥಾಟ್ಸ್ ಹೆಂಗೆ, ವಾಟ್ ಈಸ್ ಯುವರ್ ಫೀಲಿಂಗ್ ಆ ಥಾಟ್ಸಿಂದ. ಓಕೆ, ದಿಸ್ ಇಸ್ ಟು ಕಾಂಪ್ಲಿಕೇಟೆಡ್, ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮ್ಮ ಥಾಟ್ಸ್ ಬಗ್ಗೆ ಕೇರ್ಫುಲ್ ಆಗಿರಿ, ಏನೇನು ಆಲೋಚಿಸ್ತಾ ಇದ್ದೀರಾ, ಎಸ್ಪೆಷಲಿ ನೀವು ಒಬ್ಬರೇ ಕೂತಿದ್ದಾಗ, ಮತ್ತು ವೆನ್ ಯು ಡೀಪ್ಲಿ ಥಿಂಕ್ ಏನರ ಬಗ್ಗೆ ಆಲೋಚಿಸ್ತಾ ಇದ್ದೀರಾ, ಬರೀ ಆ ಏರಿಯಾನಲ್ಲಿ ಮಾತ್ರ ಗಮನ ಕೊಡಿ. ಯಾಕೆಂದರೆ ನೀವು ಅಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾ ಐ ಆಮ್ ಸೀಯಿಂಗ್ ಸ್ವರ್ಲಿಂಗ್ ಎನರ್ಜಿ ದೇರ್. ಆ ಎನರ್ಜಿ ಬಂದು ಅಲ್ಲಿ ಸ್ವರ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊಮೆಂಟಮ್ ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಎನರ್ಜಿ. ದಟ್ ಸ್ವರ್ಲಿಂಗ್ ಎನರ್ಜಿ ಶಕ್ತಿ. ಈ ಶಕ್ತಿ ಎನರ್ಜಿ ಬಂದು ನೀವು ಒಳ್ಳೇದು ಯೋಚನೆ ಮಾಡ್ತಾ ಇದ್ದೀರಾ, ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೀರಾ, ದಟ್ ಈಸ್ ಇರ್ರೆಸ್ಪೆಕ್ಟಿವ್. ನೀವು ಯೋಚನೆ ಮಾಡ್ತಾ ಇರೋ ಕಡೆ ಶಿ ಸ್ಟಾರ್ಟ್ ಸ್ವರ್ಲಿಂಗ್. ಓಕೆ, ಸೊ ಏನದ್ರ ಬಗ್ಗೆ ಅಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಯೋರ್ ಮೈಂಡ್, ಯೋರ್ ಮೆಂಟಲ್ ರೆಲ್ಮ್ ಇಸ್ ವೆರಿ ವೆರಿ ಸ್ಟ್ರಾಂಗ್, ಯೋರ್ ಥಾಟ್ ರೆಲ್ಮ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಗ್ರೂಪ್ ನಂಬರ್ 2 ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಸುತ್ತ ಅಷ್ಟೊಂದು ಬರೀ ನಿಮ್ಮ ಶಕ್ತಿ ಅಷ್ಟೇ ಅಲ್ಲ, ನಿಮ್ಮ ಆನ್ಸಿಸ್ಟರ್ಸ್ ಶಕ್ತಿ, ಅವ್ರ ಹಿಂದ್ಗಡೆ ಇರೋ ಆನ್ಸಿಸ್ಟರ್ ಶಕ್ತಿ, ದೇರ್ ಇಸ್ ಅ ಬಿಗ್ ಬಟಾಲಿಯನ್ ಆಫ್ ಎನರ್ಜಿ ನಿಮ್ಮ ಹಿಂದ್ಗಡೆ. ಸೊ ಯು ಆರ್ ವೆರಿ ವೆರಿ ಪವರ್ಫುಲ್. ನೀವು ಈ ಭೂಮಿ ಮೇಲೆ ಏನೋ ಒಂದು ಓವರ್ ಆಲ್ ಎನರ್ಜಿ ರೇಸ್ ಮಾಡಬೇಕಂತ ಬಂದಿರ್ಬೋದು, ಏನೋ ಒಂದು ಮಿಷನ್ ಇಟ್ಕೊಂಡು ಬಂದಿರ್ಬೋದು. ದಿಸ್ ವುಮೆನ್ ಹೌ ಪವರ್ಫುಲ್ ಶಿ ಲುಕ್ಸ್, ಲೈಕ್ ಎಲ್ಲ ಎಲಿಮೆಂಟು ಅವ್ರ ಕಂಟ್ರೋಲಲ್ಲಿ ಇರೋ ಥರ, ಅವ್ರು ಹಿಂಗಂದರೆ ಅಲ್ಲಿ ಹಾಗೆ ಒಂದು ಬಿರುಗಾಳಿ ಎದ್ಬಿಡುತ್ತೇನೋ ಅನ್ನೋ ಥರ ಅಷ್ಟು ಪವರ್ಫುಲ್ ಆಗಿ ನಿಂತಿದ್ದಾರೆ. ಸೊ ದ್ಯಾಟ್ ಈಸ್ ಯೋರ್ ಎನರ್ಜಿ. ನಿಮ್ಗೆ ಅಷ್ಟು ಕೇಪಬಿಲಿಟಿ ಇದೆ ನಿಮಗೆ ಈ ಅರ್ತ್ ಮೇಲೆ ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮ ಮೈಂಡ್ನ, ನಿಮ್ಮ ಥಾಟ್ಸ್ನ ಯೂಸ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಆವ್ರೇಜ್ ಪರ್ಸನ್ಗಿಂತ ಜಾಸ್ತಿ ಕೆಪಾಸಿಟಿ ಇದೆ ನಿಮ್ಮ ಮೈಂಡು, ನಿಮ್ಮ ಥಾಟ್ಸು ಅಂತ ಹೇಳ್ತಾ ಇದ್ದಾರೆ. ಗ್ರೂಪ್ ನಂಬರ್ 2 ಯು ಆರ್ ವೆರಿ ವೆರಿ ಪವರ್ಫುಲ್. ಬರೀ ನಿಮ್ದು ಒಂದೇ ಪವರ್ ಅಲ್ಲ, ನಿಮ್ಮ ಇಡೀ ಆನ್ಸಿಸ್ಟ್ರಲ್ ಪವರ್ ನಿಮ್ಮ ಜೊತೆ ಇದೆ. ಮೋಸ್ಟ್ಲಿ ಯು ಆರ್ ಒನ್ ಆಫ್ ಅ ಕೈಂಡ್. ನಿಮ್ಮ ಒಂದು ಲೀನೇಜಲ್ಲಿ, ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ನಿಮ್ಮಷ್ಟು ಯೂನೀಕ್ ಆಗಿ, ಡಿಫ್ರೆಂಟಾಗಿ ಒಂದು ಮಿಷನ್ ಇಟ್ಕೊಂಡು ಒಂದು ಐಡಿಯಾನ ಫಾಲೋ ಥ್ರೂ ಮಾಡೋಕ್ಕಾಗುವಂಥ ಕೆಪಾಸಿಟಿ ಇರೋರು ಮೋಸ್ಟ್ಲಿ ನೀವೇ ಅಂತ ಅನಿಸುತ್ತೆ. ಸೊ ನಿಮ್ಮ ಇಡೀ ಆನ್ಸಿಸ್ಟರ್ಸ್ ಬಂದು ಅವ್ರ ಪವರು, ಅವ್ರ ಎನರ್ಜಿ, ಅವರ ಒಂದು ಡ್ರೀಮ್ಸು ಎಲ್ಲ ನಿಮ್ಮ ಥ್ರೂ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಜೊತೆ ಇಷ್ಟು ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಗ್ರೂಪ್ ನಂಬರ್ 2 ಯು ಆರ್ ಆಬ್ಸಲ್ಯೂಟ್ಲಿ ಪವರ್ಫುಲ್, ವಂಡರ್ಫುಲ್, ಹೈ ವೈಬ್ರೇಷನಲ್ ಸೋಲ್ಸ್ ನೀವು. ಸೊ ಖಂಡಿತ ಗಮನ ಕೊಡಿ. ನೀವು ಕರ್ಸ್ ಮಾಡಿದ್ರು, ಬೇರೆಯವ್ರಿಗೆ ಶಾಪ ಕೊಡೋ ಥರ ಮಾತಾಡಿದ್ರೂ ಇವ್ರಿಗೆ ಹಿಂಗಾಗಲಿ ಹಂಗಾಗಲಿ ಅಂತ ಅದು ಖಂಡಿತ ಪ್ಲೀಸ್ ಅನ್ಕೋಬೇಡಿ. ಯಾಕೆಂದರೆ ನೀವು ಅದನ್ನು ಎಮೋಷನ್ಸ್ ಹಾಕಿ ಆ ಫೀಲಿಂಗ್ ಇಟ್ಕೊಂಡು ಸ್ಟ್ರಾಂಗಾಗಿ ಹೇಳಿದ್ರೆ ಅದಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಯು ಆರ್ ವೆರಿ ವೆರಿ ಪವರ್ಫುಲ್, ಯು ಆರ್ ಮ್ಯಾಜಿಕಲ್, ದೆರ್ ಇಸ್ ಸಮ್ ಮ್ಯಾಜಿಕಲ್ ಎಬಿಲಿಟೀಸ್ ನಿಮಗೆ. ಖಂಡಿತ ನಿಮ್ಮ ವರ್ಡ್ಸ್ ಮೇಲೆ, ಆ ಥಾಟ್ಸ್ ಮೇಲೆ, ಮತ್ತು ಏನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಮೇಲೆಲ್ಲ ಗಮನ ಕೊಡಿ. ಯಾಕೆಂದರೆ ಎನರ್ಜಿ ಅಲ್ಲೆಲ್ಲ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಮ್ಯಾನಿಫೆಸ್ಟೇಷನ್ ಬಂದು ಇಷ್ಟು ದಿನ ಇಲ್ಲ ನೆಗೆಟಿವ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ಬೋದು, ಇಲ್ಲ ನಿಮ್ಗೆ ಏನು ಬೇಡ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ಬೋದು. ನನ್ ದ ಲೆಸ್ ಇದು ಪ್ರೂಫು ನಿಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ. ನಿಮಗೆ ಬೇಡದೇ ಇರೋದು ಮಾಡ್ಕೊಂಡಿದ್ರು ಯು ಆರ್ ಸ್ಟಿಲ್ ಮ್ಯಾನಿಫೆಸ್ಟೆಡ್ ಇಟ್. ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದನ್ನ. ಸೊ ಅದರಿಂದ ಆಚೆ ಬರ್ತಾ ಇದ್ದೀರಾ ಇವಾಗ. ದಿಸ್ ಈಸ್ ಯುವರ್ ಪವರ್. ಇಷ್ಟು ಪವರ್ಫುಲ್ ಸ್ವಾರ್ಡ್ನ ಬಿಸಾಕ್ಬಿಟ್ಟು ಲೈಕ್ ಯು ಆರ್ ಲೈಕ್ ಐ ಆಮ್ ನಥಿಂಗ್ ಅನ್ನೋ ಥರ ಯು ಆರ್ ಜಸ್ಟ್ ಲೈಯಿಂಗ್ ದೇರ್. ಬಟ್ ಈ ಒಂದು ರೀಡಿಂಗ್ ಬಂದು ಇಟ್ಸ್ ಆ್ಯಕ್ಟಿವೇಶನ್ ನಿಮಗೆ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪವರ್. ನೀವು ಒಬ್ಬರೇ ನಿಂತಿಲ್ಲ, ನಿಮ್ಮ ಸುತ್ತ ಅಷ್ಟು ಎನರ್ಜೀಸ್ ನಿಮ್ಮ ಜೊತೆ ಇದೆ. ನಿಮ್ಮ ಒಂದು ಶಕ್ತಿ ಜೊತೆ ನಿಮ್ಮ ಇಡೀ ಆನ್ಸೆಸ್ಟರ್ ಶಕ್ತಿ ನಿಮ್ಮ ಜೊತೆ ಇದೆ. ಯು ಆರ್ ನಾಟ್ ಪವರ್ಲೆಸ್, ಯು ಆರ್ ಪವರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಗ್ರೂಪ್ ನಂಬರ್ 2. ಸೊ ಖಂಡಿತ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಿ. ಈ ಎನರ್ಜಿ ಸ್ವಲ್ಪ ಬಂತು ನನಗೆ. ಲೈಕ್ ಯು ಮೇ ಫೀಲ್ ವೆರಿ ಟಯರ್ಡ್ ಆ್ಯಂಡ್ ಡ್ರೈನ್ಡ್ ಮೆಂಟಲಿ ದಿನ ಕಳೆಯೋ ಅಷ್ಟರಲ್ಲಿ. ಯಾಕೆಂದರೆ ಅಷ್ಟೊಂದು ಥಾಟ್ಸ್ ಬರುತ್ತೆ, ಅಷ್ಟೊಂದು ಮೆಸೇಜಸ್ ಬರುತ್ತೆ, ಅಷ್ಟೊಂದು ಡೌನ್ಲೋಡ್ಸ್ ಬರುತ್ತೆ. ಡಿಫ್ರೆಂಟ್ ರೆಲ್ಮ್ಸಿಂದ ಮೆಸೇಜಸ್ ಬರ್ಬೋದು, ಆ್ಯನ್ಸೆಸ್ಟರ್ಸಿಂದ ಮೆಸೇಜಸ್ ಬರ್ಬೋದು. ಸೊ ಯು ಮೇ ಗೆಟ್ ಡ್ರೈನ್ಡ್. ಸೊ ನಿಮ್ಮ ಆ್ಯನ್ಸೆಸ್ಟರ್ಸು ಮತ್ತು ಶಕ್ತಿ, ಮದರ್ ಶಕ್ತಿ ಹೇಳ್ತಾ ಇರೋದು, ನೀವು ಮೆಡಿಟೇಷನ್ನು, ಈ ಥರ ಕಾಮಿಂಗ್ ಪ್ರಾಕ್ಟೀಸಸ್ಸು, ಸ್ಟ್ರೆಸ್ ರಿಲೀಫ್ ಯೋಗ, ನೇಚರ್ ವಾಕು, ಈ ನೀರನ್ನೆಲ್ಲ ಚಾರ್ಜ್ ಮಾಡಿ ನೀರು ಕುಡಿಯೋದು, ಆ ನೀರಲ್ಲಿ ಎನರ್ಜಿನ ಇನ್ಫ್ಯೂಸ್ ಮಾಡಿ ನೀರು ಕುಡಿಯೋದು, ಕ್ರಿಸ್ಟಲ್ಸ್ ಎಲ್ಲ ಯೂಸ್ ಮಾಡೋದು, ಆಗಾಗ ಕ್ಲೆನ್ಸ್ ಮಾಡ್ಕೊಳ್ಳೋದು, ಸೇಜ್ ಯೂಸ್ ಮಾಡ್ಕೊಳ್ಳೋದು, ಪಾಲೋಸಾಂತೋ ಯೂಸ್ ಮಾಡೋದು, ಈ ಥರ ಏನಾದರೂ ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ಕೋತಾ ಇರಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಔರನ, ನಿಮ್ಮ ಎನರ್ಜಿನ, ಬಿಕಾಸ್ ದಟ್ ವಿಲ್ ಹೆಲ್ಪ್.
ನಿಮಗೆ ಸ್ವಲ್ಪ ಮೆಂಟಲ್ ಅಷ್ಟೊಂದು ನಡೆಯತ್ತಲ್ಲ ನಿಮ್ಮ ಮೈಂಡಲ್ಲಿ, ಅದೆಲ್ಲ ಸ್ವಲ್ಪ ಕಾಮ್ ಆಗೋದಕ್ಕೆ ಮೆಡಿಟೇಷನ್ ಇಸ್ ಅ ಮಸ್ಟ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ಫೈಂಡ್ ಅ ವೇ ಟು ಕಾಮ್ ಯುವರ್ ಸೆಲ್ಫ್. ಹೆಂಗಾದರೂ ಮಾಡಿ ಕಾಮ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಅಂತ. ಯು ಆರ್ ಆಬ್ಸಲ್ಯೂಟ್ಲಿ the daughters and sons of Shakti goddess, because this is how powerful it looks and feels. Nimma energy group number 2, like this is Lakshmi energy, pursue spiritual growth, but nimma energy high vibrational anodike this is the proof. Like nimma sutta there is so much of possibility, nimge endless possibility ide. Group number 2 endless opportunities ide, endless manifestation ಮಾಡ್ಬೋದು. Only if you can use your power, manifestation power ಇಂಟೆನ್ಷನಲಿ ನೀವು ಮ್ಯಾನಿಫೆಸ್ಟೇಷನ್ ಪವರ್ನ ಯೂಸ್ ಮಾಡಿದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ಸೊ ಇದ್ರ ಬಗ್ಗೆ ಗಮನ ಕೊಡಿ. ಎಲ್ಲಿ ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರಾ, ಡೀಪಾಗಿ ಏನು ಯೋಚಿಸ್ತಾ ಇದ್ದೀರಾ, ಏನದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಯಾಕೆ ಅದನ್ನು ಯೋಚಿಸ್ತಾ ಇದ್ದೀರಾ, ಯೋಚಿಸ್ತಾ ಇರೋದು ನಿಮ್ಮ ಜೀವನದಲ್ಲಿ ಬೇಕಾ ಬೇಡವಾ? ಯಾಕೆಂದರೆ ನೀವು ಬೇಡದೇ ಇರೋದು ಯೋಚನೆ ಮಾಡಬೇಕಾದ್ರೆ ಅದು ನಿಮ್ಮ ಜೀವನದಲ್ಲಿ ಬಂದಾಗ ದಟ್ ಈಸ್ ಅನ್ನೆಸೆಸರಿ ಬರ್ಡನ್. ಸೊ ನಿಮಗೆ ಏನು ಬೇಕು, ನೀವೀಗ ಆಲೋಚಿಸ್ತಾ ಇರೋದು ಕೀಪ್ ಆಸ್ಕಿಂಗ್ ಯುವರ್ ಸೆಲ್ಫ್, ನಾನೀಗ ಆಲೋಚನೆ ಮಾಡ್ತಾ ಇರೋದು ಡು ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್, ನನ್ನ ಜೀವನದಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾ, ಇಲ್ಲ ಅಂದರೆ ವೈ ಆಮ್ ಐ ಥಿಂಕಿಂಗ್? ಬಿಕಾಸ್ ನೀವು ಯೋಚನೆ ಮಾಡ್ತಾ ಇರೋದು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡೋಂಟ್ ಪ್ಯಾನಿಕ್. ಈಗ ಯೋಚನೆ ಮಾಡ್ತಾ ಇದ್ದೀನಿ ನೀನು ಅರ್ಧ ಗಂಟೆಯಲ್ಲಿ ಆಗೋಗುತ್ತೆ, ಆ ಥರ ಪ್ಯಾನಿಕ್ ಮಾಡ್ಕೋಬೇಡಿ. ಜಸ್ಟ್ ಟೆಲ್ಲಿಂಗ್ ಯು, ಅದನ್ನು ಪದೇ 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 ಯೋಚಿಸ್ತಾ ಇದ್ದರೆ ನಿಮ್ಮ ಮೆಂಟಲ್ ಕೆಪಾಸಿಟಿನ ನೋಡಿದಾಗ, ಬಿಕಾಸ್ ದಿಸ್ ಇಸ್ ಆಲ್ ಮೈಂಡ್ ಎಮೋಷನ್ಸ್, ಇದು ನೋಡಿ ಎಷ್ಟು ಡೀಪ್ ಥಿಂಕರ್ ಅಂತ ನೋಡಿ. ಲೈಕ್ ಶಿ ಹ್ಯಾಸ್ ಫರ್ಗಾಟನ್ ಎವ್ರಿಥಿಂಗ್, ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಎಲ್ಲ ಮರ್ತೋಗಿ ಆಲೋಚಿಸ್ತಾ ಇರೋದು. ಸೊ ವೆನ್ ಯು ಥಿಂಕ್ ಸೋ ಡೀಪ್ಲಿ, ನೀವು ಅರ್ಥಲ್ಲಿರೋದೇ ಇಲ್ಲ. ನಿಮ್ಮ ಮೈಂಡ್ ಬಂದು ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಅ ಸ್ಪಿರಿಚುವಲ್ ರೆಲ್ಮ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಮ್ಯಾನಿಫೆಸ್ಟ್ ಆಗೋದಕ್ಕೆ ಶುರು ಆಗಿಬಿಡತ್ತೆ. ಸೊ ಇವತ್ತಿನ ಈ ರೀಡಿಂಗ್ ಥ್ರೂ ಮದರ್ ಶಕ್ತಿ ಹೇಳ್ತಾ ಇರೋದು, ನಿಮ್ಮ ಥಾಟ್ಸ್ ಬಗ್ಗೆ ಗಮನ ಕೊಡಿ, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಗಮನ ಕೊಡಿ, ಮತ್ತು ನಿಮ್ಮ ಗಮನ ಎಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡಿ. ಯಾಕೆಂದರೆ ನೀವು ಆಲೋಚನೆ ಮಾಡ್ತಾ ಇರೋ ಕಡೆ ಎನರ್ಜೀಸ್ ಶಕ್ತಿ ಬಂದು ಮೊಮೆಂಟಮ್, ಶಿ ಗೇನ್ಸ್ ಮೊಮೆಂಟಮ್, ಸ್ಟ್ರಾಂಗ್ ಆಗ್ತಾ ಹೋಗ್ತಾರೋ ಅವರು. ನಿಮ್ಮಲ್ಲಿ ಆಲ್ರೆಡಿ ಎನರ್ಜಿ ಸ್ಟ್ರಾಂಗ್ ಆಗಿರೋದ್ರಿಂದ, ನಿಮ್ಮೊಬ್ಬರು ಎನರ್ಜಿನೇ ಅಷ್ಟಲ್ಲ, ನಿಮ್ಮ ಸುತ್ತ ಅಷ್ಟೊಂದು ಜನದ ಎನರ್ಜಿ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಬೇಗ ಮ್ಯಾನಿಫೆಸ್ಟೇಷನ್ ಆಗೋಗುತ್ತೆ ನಿಮಗೆ. ಸೊ ಆವ್ರೇಜ್ ಪರ್ಸನ್ಗಿಂತ ತುಂಬ ಬೇಗ ನಿಮ್ಮದು ಮ್ಯಾನಿಫೆಸ್ಟೇಷನ್ ಆಗೋ ಸಾಧ್ಯತೆಗಳು ತುಂಬ 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 ಸ್ಟ್ರಾಂಗ್ ಆಗಿದೆ. ಸೊ ಅದನ್ನು ಕಂಟ್ರೋಲಲ್ಲಿ ಇಡೋದು ನಿಮಗೆ ಬಿಟ್ಟಿದ್ದು. ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಇವತ್ತಿನ ರೀಡಿಂಗ್ ಅಂತ. ಐ ಥರೋಲಿ ಎಂಜಾಯ್ಡ್ ದಿಸ್ ರೀಡಿಂಗ್, ಇಟ್ ವಾಸ್ ಬ್ಯೂಟಿಫುಲ್. ಓಕೆ, ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಾಗ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ರಿಮೆಂಬರ್, ನೀವೊಬ್ಬರೇ ಅಲ್ಲ, ನಿಮ್ಮ ಸುತ್ತ ದೇರ್ ಇಸ್ ಅ battalion of powerful ancestors. Okay, you're not alone. Love you all. Take care. Bye bye.